ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಸೀರೀಸ್ ಅಲ್ಲಿ ಆವರೇಜ್ ರಿಲೇಟೆಡ್ ಆಗಿರುವ ಮತ್ತೊಂದು ಕ್ವೆಶನ್ ನೋಡೋಣ. ದ ಆವರೇಜ್ ವೇಟ್ ಆಫ್ ಎ, ಬಿ ಅಂಡ್ ಸಿ ಇಸ್ 45 kg. If the average weight of A and B is 40 kg and that of B and C is 43 kg, then the weight of B is ಇಲ್ಲಿ ನಾವು ಬಿ ದು ವೇಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಅವ್ರು ಏನ್ ಕೊಡ್ತಾರೆ, ಎ ಪ್ಲಸ್ ಬಿ ಪ್ಲಸ್ ಸಿ ದು ಆವರೇಜ್ ಕೊಡ್ತಾರೆ. ಆವರೇಜ್ ಅಂದ ತಕ್ಷಣ ನಾವೇನ್ ಮಾಡ್ಬೇಕು, ಡಿವೈಡ್ ಬೈ 3 ಮಾಡ್ಕೊಬೇಕು. ಸೊ 45 kg ಅಂತ ಹೇಳ್ತಾರೆ. ಸೊ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಏನಾಗುತ್ತೆ, 45 ಇಂಟು 3, ಈ 3 ನ ಈ ಕಡೆ ಕಳ್ಸ್ಕೊಳ್ಳೋಣ. ಸೊ 45 ಇಂಟು 3 ಏನಾಗುತ್ತೆ, 135 ಆಗತ್ತೆ. ಇದು ನಾವು ಈಕ್ವೇಶನ್ 1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಅವ್ರು ಏನ್ ಕೊಡ್ತಾರೆ, ಎ ಪ್ಲಸ್ ಬಿ ದ ಆವರೇಜ್ ಕೊಡ್ತಾರೆ. ಸೊ ಎ ಪ್ಲಸ್ ಬಿ ಬೈ 2 ಇಸ್ ಈಕ್ವಲ್ ಟು 40 kg. ಸೊ ಇಲ್ಲಿ ಎ ಪ್ಲಸ್ ಬಿ ಏನಾಗತ್ತೆ, 40 ಇಂಟು 2 ಈಕ್ವಲ್ಸ್ 80. ಸೊ ಎ ಪ್ಲಸ್ ಬಿ ಅನ್ನೋದು 80 ಅಂತ ನಮ್ಗೆ ಗೊತ್ತು. ಸೊ ಇದು ಈಕ್ವೇಶನ್ 2 ಅಂತ ತಗೊಂಡು ಇಲ್ಲಿ ಎ ಪ್ಲಸ್ ಬಿ 40 ಅಂತ ಕೊಡ್ತಾರೆ. ಸೊ ಈ ಈಕ್ವೇಶನ್ ಅಲ್ಲಿ ನಾವು ಆ ವ್ಯಾಲ್ಯೂನ ರೀಪ್ಲೇಸ್ ಮಾಡೋಣ. ಸೊ ನಮ್ಗೆ ಏನಾಗತ್ತೆ, 80 ಪ್ಲಸ್ ಸಿ ಇಸ್ ಈಕ್ವಲ್ ಟು 135 ಆಯ್ತು. ಈ 80 ನ ಈ ಕಡೆ ಕಳ್ಸೋಣ. ಸೊ 1 ಸಿ ಇಸ್ ಈಕ್ವಲ್ ಟು 135 ಮೈನಸ್ 80. ಸೊ ಸಿ ವ್ಯಾಲ್ಯೂ ಏನಾಗತ್ತೆ, 55 ಆಯ್ತು. ಸೊ ನಮ್ಗೆ ಸಿ ದು ವೇಟ್ ಗೊತ್ತಾಯ್ತು. ಬಟ್ ಅವ್ರು ಕೇಳ್ತಾ ಇರೋದು ಸಿ ವೇಟಾ ಅಲ್ಲ, ಅವ್ರು ಕೇಳ್ತಾ ಇರೋದು ಬಿ ವೇಟ್. ಸೊ ನಾವು ಇಲ್ಲಿ ಮೂರನೇ ಈಕ್ವೇಶನ್ ತಗೋಣ. ಅಂದ್ರೆ ಇಲ್ಲಿ ಅವ್ರೇನ್ ಹೇಳಿದಾರೆ, ಅಂಡ್ average of B plus C is 43 kg ಅಂತ ಹೇಳ್ತಾರೆ. ಸೊ B plus C by 2 is equal to 43 ಅಂತ ಹೇಳ್ತಾರೆ. ಸೊ B plus C ಏನಾಗತ್ತೆ, 43 ಇಂಟು 2, ಅದು ವ್ಯಾಲ್ಯೂ 86 ಆಗತ್ತೆ. ಇಲ್ಲಿ ನಮಗೆ ಸಿ ವ್ಯಾಲ್ಯೂ ಆಲ್ರೆಡಿ ಗೊತ್ತು. ಸೊ 55, B plus 55 ಈಕ್ವಲ್ಸ್ 86. ಈಗ 55 ನ ಆ ಕಡೆ ಕಳ್ಸೋಣ. ಸೊ 86 ಮೈನಸ್ 55 ವ್ಯಾಲ್ಯೂ ಏನ್ ಬಂತು, 31. ಸೊ ಇಲ್ಲಿ ನಮ್ಗೆ ಡಿ 31 ಇಸ್ ದ ಕರೆಕ್ಟ್ ಆನ್ಸರ್. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.